ಬಾಗ್ಲು ತೆಗಿ. ದೇವ್ಕಿ, ಏನಾಯ್ತು ದೇವ್ಕಿ? ಗೊಂಬೆ ಗೊಂಬೆ ಬಾಗಿಲು ತೆಗಿ. ಗೊಂಬೆ ವಿಮಲಾ, ಮೊದಲು ದೇವಕಿಗೆ ಟವಲ್ ಕೊಡು. ನಡಿ. ಆದಿ, ನೀನಿಷ್ಟು ಚಿಲ್ಲಾಗಿ ರಿಲ್ಯಾಕ್ಸ್ ಆಗಿರೋದು ನೋಡೋದಕ್ಕೆ ಒಂಥರ ಖುಷಿ ಕಾಣೋ. ನಿಜ ನಿಜ, ಅಕ್ಕ ತಮ್ಮ ಇಬ್ರು ಪಾರ್ಟಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಲ್ವಾ? ಸಖತ್ ಪಾರ್ಟಿ ಮಾತ್ರ. ಯಾಕೆ ಶೋಭಿತಾ, ನೀನ್ ಎಂಜಾಯ್ ಮಾಡ್ಲಿಲ್ವಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ ಅಮ್ಮು. ನಾನು ಎಂಜಾಯ್ ಮಾಡಿದೆ, ಆದ್ರೆ ನಿಮ್ಮಷ್ಟು ಎಂಜಾಯ್ ಮಾಡಲಿಲ್ಲ. ನೀನು, ಸಂಜೀವ್ ಅವರು, ಆದಿ, ಲಕ್ಷ್ಮಿ, ನೀವೆಲ್ಲ ತುಂಬಾ ಎಂಜಾಯ್ ಮಾಡಿದ್ದೀರಾ. ಆದಿ ಎಂಜಾಯ್ ಮಾಡೋದ್ನೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಜಯಂತ್ ಅವರು ಮತ್ತೆ ಅವ್ರ ಫ್ಯಾಮಿಲಿಯವರು ನಮ್ಮನ್ನ ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ರು ಅಲ್ವಾ ಆದಿ? ನಮ್ಮನೆಗೆ ಅತಿಥಿಗಳಾಗಿ ಬಂದವರು ನಮ್ಗೆ ಸಕ್ಕದಾಗ ಅತಿಥಿ ಸತ್ಕಾರ ಮಾಡಿದ್ರು. ಹೌದು ಆದಿ, ಅವರಂತೂ ಸತ್ಕಾರ ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮಲ್ಲಿ ಕೆಲವರಂತೂ ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯನೂ ಚೆನ್ನಾಗಿ ಮಾಡ್ಕೊಂಡ್ರು. ಸ್ವಕಾರ್ಯನ ಹಂಗಂದ್ರೆ ಏನ್ ಚಿಕ್ಕಮ್ಮ? ಪಾರ್ಟಿನಲ್ಲಿ ಆಗಿದ್ ಒಂದು ಸ್ಪೆಷಲ್ ಸೀಕ್ವೆನ್ಸು. ಸಂಜೀವು ಅಮ್ಮು ಕೆನ್ನೆಗೆ ಮುತ್ತು ಕೊಟ್ಟಿದ್ದು. ಹೌದೌದು, ರೆಸಾರ್ಟು, ಪಾರ್ಟಿ, ಆಂಬಿಯನ್ಸು ಎಲ್ಲನೂ ಚೆನ್ನಾಗಿ ಬಳಸ್ಕೊಂಡ್ರಿ. ಒಟ್ನಲ್ಲಿ ಸಂಜೀವು ಮತ್ತೆ ಅಮ್ಮುಗೆ ಫ್ಯಾಮಿಲಿ ವೆಕೇಶನ್ ಜೊತೆಗೆ ಹನಿಮೂನ್ ಕೂಡ ಆದಾಗಾಯ್ತು ಅಲ್ವೇನೆ? ನನ್ನ ಹತ್ರ ಅಷ್ಟೆಲ್ಲ ಕೂಗಾಡಿ ಅದಕ್ಕೆ ಬೈದಿದ್ದು ಅಲ್ಲದೆ ಅಷ್ಟು ಬೇಗ ಕಾಂಪ್ರಮೈಸು ಆಗೋದ್ಯಾ? ನಿಮ್ಮಿಬ್ರು ಕೋಳಿ ಜಗಳಕ್ಕೆ ನನ್ನನ್ನೇ ಹೊಡಿಯಕ್ಕೆ ಬಂದ್ಯಾ? ನಿನ್ನ ಈಗಲ್ಲ, ಆಮೇಲೆ ವಿಚಾರಿಸ್ಕೋತೀನಿ ಇರು. ಹಾಗೆ ಹಾವು ಮನೆಯೊಳಗೆ ಬಂದ್ಬಿಡ್ತಾ? ಅಯ್ಯೋ, ಮತ್ತೆ ಹಾವು ಬಂತ? ಅವಲ್ಲ ಅಯ್ಯೋ ಅವಲ್ಲ. ನೀವು ಶಬ್ದ ಮಾಡ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಓಡ್ ಬಂದ್ಬಿಟ್ಟೆ. ನಾಗಿಯವ್ರೆ, ಒಂದ್ ನಿಮಿಷ, ಅದ್ ಏನೇ ಹೇಳೋದಿದ್ರು ಆರಾಮಾಗಿ ಸಮಾಧಾನವಾಗಿ ಹೇಳಿ. ಏನ್ ಸಮಾಧಾನವಾಗಿ ಹೇಳೋದು ಏನೋ, ಮೇಲ್ಗಡೆ ದೊಡ್ಡ ರಾಧಾಂತರಿ ನಡೆದೋಗ್ಬಿಟ್ಟದೆ. ಏಯ್ ನಾಗಿ, ಅರ್ಥ ಆಗೋ ತರ ಹೇಳೆ. ಏನ್ ಅರ್ಥವಾಗಿ ಹೇಳೋದು? ನಂಗೆ ಏನು ಅರ್ಥ ಆಗ್ತಿಲ್ಲ ಚಂಚಲಕ್ಕ. ದೇವಕ್ಕೆ ಅಕ್ಕವರು ಪಾರ್ಟಿಯಿಂದ ಮನೆಗೆ ಬಂದ್ಬಿಟ್ರಾ? ನಾಗಿ, ಅತ್ತೆಗೆ ಏನಾಯ್ತು? ಏನು ಆಗಿಲ್ಲ ಕಣ್ರವ, ಆದ್ರೂ ಏನು ಆಗೋಗ್ಬಿಟ್ಟಿದೆ.
ನಮ್ಮ ಮನೆಯವ್ರನ್ನೆಲ್ಲ ಬರ್ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಅದ್ರ ಜೊತೆಗೆ ನೀವೆಲ್ಲ ರೆಸಾರ್ಟಿಗೆ ನಮ್ಮ ಜೊತೆ ಬಂದ್ರಲ್ಲ, ಅದು ಇನ್ನೂ ಖುಷಿ ಆಯಿತು ಅಂತ ಇಟ್ಕೊಳ್ಳಿ. ನಿಮಗೆ ಮತ್ತು ನಿಮ್ಮ ಮನೆಯವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತು, ಹಾಗಾಗಿ ವಾಯ್ಸ್ ನೋಟ್ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, JS ಅಂತ ನಾವು ಹೋಗಿದ್ದ ರೆಸಾರ್ಟ್ನ ಓನರ್ ಅವರು ನಿಮ್ಮ ನಂಬರ್ ಕೇಳಿದ್ರು. ಈಸ್ ಅ ವೆರಿ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ನನಗೆ ಹಳೆ ಪರಿಚಯ, ಹಾಗಾಗಿ ನಿಮ್ಮ ಪರ್ಮಿಷನ್ ಕೇಳ್ದೇನೆ ಅವರಿಗೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಇನ್ನೊಮ್ಮೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಕಾಲ್ ಮಾಡಿದ್ದು ಈ ನಂಬರ್ ಯಾರ್ದು? ಜೈ ನನಗೆ ಕಾಲ್ ಮಾಡಿರ್ತಾನ, ಯಾಕೆ ರಿಸೀವ್ ಮಾಡ್ತಿಲ್ಲ?